ಎಲ್ರಿಗೂ ನಮಸ್ಕಾರ. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು ಕಾಲಮಿತಿ ಆಧಾರದ ಮೇಲೆ ಅಂದರೆ ಲಿಮಿಟೇಷನ್ ಗ್ರೌಂಡ್ ಮೇಲೆ ಸೇಲ್ ಡೀಡನ್ನು ರದ್ದುಗೊಳಿಸುವಂತೆ ಸಲ್ಲಿಸಲಾದ ಮೊಕದ್ದಮೆಯನ್ನು ವಜಾ ಮಾಡುವಾಗ ಯಾವ ಆಧಾರದ ಮೇಲೆ ಕಾಲಮಿತಿಯನ್ನು ಅಂದರೆ ಲಿಮಿಟೇಷನನ್ನು ಪರಿಗಣಿಸಬೇಕು ಅನ್ನುವಂತಹ ಸುಪ್ರೀಂ ಕೋರ್ಟ್ನ ಈ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನನ್ನ ಹೊಸ ವಿಡಿಯೋಸ್ ಬಂದಾಗ ನೋಟಿಫಿಕೇಶನ್ ಬರುತ್ತೆ. ಈ ವಿಷಯದ ಕುರಿತಾಗಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಅಂದರೆ ಫರ್ದರ್ ಕ್ಲಾರಿಫಿಕೇಶನ್ ಇದ್ದಲ್ಲಿ ಅಥವಾ ಕಾನೂನು ಸಲಹೆಗಾಗಿ ಕರೆ ಮಾಡಬಹುದು ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬಾ ಜನಕ್ಕೆ ಗೊಂದಲಗಳಿರುತ್ತೆ. ಈ ಲಿಮಿಟೇಷನ್ ಅನ್ನ ಹೇಗೆ ಪರಿಗಣಿಸ್ತಾರೆ, ಯಾವ ದಿನಾಂಕದಿಂದ ಲಿಮಿಟೇಷನ್ ಸ್ಟಾರ್ಟ್ ಆಗುತ್ತೆ ಅಂತ. ಅದಕ್ಕೆ ಪರಿಹಾರವಾಗಿ ಈ ಜಡ್ಜ್ಮೆಂಟ್ ನಿಂದ ನಿಮಗೆ ಉತ್ತರ ಸಿಗುತ್ತೆ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಅರ್ಥ ಆಗಲ್ಲ. ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ, ಖಂಡಿತ ನಿಮಗೆ ಅರ್ಥ ಆಗುತ್ತೆ. ಕಾಲಮಿತಿಯ ಆಧಾರದ ಮೇಲೆ ಸೇಲ್ ಡೀಡ್ ಅನ್ನು ರದ್ದುಗೊಳಿಸುವಂತೆ ಕೋರಿ ಸಲ್ಲಿಸಲಾಗಿದ್ದ ಮೊಕದ್ದಮೆಯನ್ನ ವಜಾಗೊಳಿಸುವುದನ್ನು ಪರಿಗಣಿಸುವಾಗ ಸುಪ್ರೀಂ ಕೋರ್ಟ್ ಮಹತ್ವದ ಅಂಶವನ್ನ ಹೇಳಿದೆ. ಅದೇನೆಂದ್ರೆ, ಯಾವುದೇ ಪ್ರಕರಣಗಳಲ್ಲಿ ಕಾಲಮಿತಿ ಅನ್ನೋದು ವಂಚನೆ ಆಗಿದ್ದು ಅಂದರೆ ಅನ್ಯಾಯಕ್ಕೆ ಒಳಗಾದ ವ್ಯಕ್ತಿಗೆ ತಿಳಿದ ದಿನದಿಂದ ಆರಂಭ ಆಗುತ್ತೆ ಹೊರತು ಯಾವಾಗ ನೋಂದಣಿ ಆಗಿರುತ್ತೋ ಆ ದಿನಾಂಕದಿಂದ ಅಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ. ಕಾಲಮಿತಿ ಅವಧಿಯು ನೋಂದಣಿ ದಿನಾಂಕದಿಂದಲೇ ಪ್ರಾರಂಭವಾಗುತ್ತದೆ ಎಂಬುದನ್ನು ಸಮರ್ಥಿಸದೆ ವಾದ ಪ್ರತಿವಾದಗಳಿಂದ ಸ್ಪಷ್ಟವಾಗಿಲ್ಲದ ವಿಷಯಗಳ ಮೇಲೆ ಆರ್ಡರ್ 7 ರೂಲ್ 11ರ ಅಡಿಯಲ್ಲಿ ಅರ್ಜಿಯನ್ನು ಅನುಮತಿಸುವಲ್ಲಿ ಹೈಕೋರ್ಟ್ಗೆ ಯಾವುದೇ ಸಮರ್ಥನೆ ಇರಲಿಲ್ಲ. 13 ವರ್ಷಗಳ ನಂತರ ದಾವೆಯನ್ನ ಹೂಡಲಾಗಿದೆ ಎಂಬ ಅಂಶವನ್ನ ಪರಿಗಣಿಸಿರುವ ಹೈಕೋರ್ಟ್ ಮೋಸ ಹೋದಂತೆ ತೋರುತ್ತದೆ. ಯಾವಾಗಲೂ ಕೂಡ ಸೇಲ್ ಡೀಡ್ ಅನ್ನ ಕಾರ್ಯಗತಗೊಳಿಸುವ ಬಗ್ಗೆ ಮಾರಾಟಗಾರನಿಗೆ ತಿಳಿದಿತ್ತ ಎಂಬುದು ಪ್ರಶ್ನೆಯಾಗುತ್ತೆ. ಆರ್ಟಿಕಲ್ 59 ಆಫ್ ದ ಲಿಮಿಟೇಷನ್ ಆಕ್ಟ್ 1963 ಅಡಿಯಲ್ಲಿ ಸೇಲ್ ಡೀಡ್ ಕಾರ್ಯಗತವಾದ ಬಗ್ಗೆ ಯಾವಾಗ ತಿಳಿದಿರುತ್ತೋ ಆ ದಿನದಿಂದ 3 ವರ್ಷಗಳ ಒಳಗೆ ದಾವೆಯನ್ನ ಹೂಡಬಹುದು ಎಂದು ಹೈಕೋರ್ಟ್ ತನ್ನ ತೀರ್ಪಿನಲ್ಲಿ ತಿಳಿಸಿದ್ರೂ ಕೂಡ ದಾಖಲೆಯನ್ನು ನೋಂದಾಯಿಸಿದ ದಿನದಿಂದ ನೋಡದೇನೆ ವಂಚನೆ ಆಗಿದ್ದು ತಿಳಿದ ದಿನದಿಂದ ಪರಿಗಣಿಸಬೇಕು ಎಂದು ನ್ಯಾಯಮೂರ್ತಿಗಳಾದ PN ನರಸಿಂಹ ಮತ್ತು ಮನೋಜ್ ಮಿಶ್ರಾ ಅವರ ಪೀಠ ಹೇಳಿದೆ. ಪ್ರಕರಣದ ಸಾರಾಂಶವನ್ನು ನೋಡ್ತಾ ಹೋಗೋಣ. ವಾದಿಯರು 18/4/2017ರಂದು 4/12/2004ಕ್ಕೆ ಆದ ರಿಜಿಸ್ಟರ್ಡ್ ಸೇಲ್ ಡೀಡ್ ಅನ್ನ ರದ್ದುಗೊಳಿಸುವಂತೆ ಕೋರಿ ದಾವೆಯನ್ನ ಹೂಡಿದ್ರು. ಆ ದಾವೆಯಲ್ಲಿ ಕ್ರಯಪತ್ರ ಮೋಸ ಮತ್ತು ವಂಚನೆಯಿಂದ ಆಗಿದೆ. ಕಂದಾಯ ದಾಖಲೆಗಳನ್ನು ಸರಿಪಡಿಸಲು ಪ್ರತಿವಾದಿಗಳು ಸಲ್ಲಿಸಿದ ಅರ್ಜಿಯ ಮೇರೆಗೆ ಜಿಲ್ಲಾಧಿಕಾರಿಯವರು ನೋಟಿಸ್ ಅನ್ನ ನೀಡಿದಾಗ ವಾದಿಯರಿಗೆ ಸೇಲ್ ಡೀಡ್ ವಂಚನೆಯಿಂದ ಕಾರ್ಯಗತವಾಗಿದ್ದು ತಿಳಿದು ಬಂದಿರುತ್ತೆ. ಅಂದ್ರೆ 10/4/2017ಕ್ಕೆ ತಿಳಿದು ಬಂದಿರುತ್ತೆ. ತಿಳಿದ 8 ದಿನದ ಒಳಗೇನೆ ಸೇಲ್ ಡೀಡ್ ರದ್ದತಿಗಾಗಿ ದಾವೆಯನ್ನ ಹೂಡ್ತಾರೆ. ಪ್ರತಿವಾದಿಗಳು ಅಂದ್ರೆ ಖರೀದಿದಾರರು ದಾವೆ ಸಲ್ಲಿಸಿದ 1 ತಿಂಗಳ ಒಳಗೇನೆ ಆರ್ಡರ್ 7 ರೂಲ್ 11 CPCಯ ಅಡಿಯಲ್ಲಿ ಅರ್ಜಿಯನ್ನ ಸಲ್ಲಿಸ್ತಾರೆ. ಆ ಅರ್ಜಿಯಲ್ಲಿ ಇರುವಂತಹ ವಿಷಯ ಅಂದ್ರೆ, ವಾದಿಗಳು ಸಬ್ ರಿಜಿಸ್ಟ್ರಾರ್ ಅವರನ್ನ ದಾವೆಯಲ್ಲಿ ಪ್ರತಿವಾದಿಯಾಗಿ ಸೇರಿಸಿಲ್ಲ, ಆಸ್ತಿಯ ಬಗ್ಗೆ ಕಾಳಜಿ ಇಲ್ಲ, ಕ್ರಯಪತ್ರ ನೋಂದಣಿಯಾಗಿದ್ದು 4/12/2004ಕ್ಕೆ. ಆದರೆ ವಾದಿಗಳು 13 ವರ್ಷಗಳ ನಂತರ ಅಂದರೆ 2017ಕ್ಕೆ ದಾವೆಯನ್ನ ಸಲ್ಲಿಸಿರ್ತಾರೆ. ಆದ ಕಾರಣ ಕಾಲಮಿತಿ ಏರ್ಪಡುತ್ತೆ. ಈ ವಿಳಂಬ ಕಾರಣವನ್ನ ನೀಡಿ ದಾವೆಯನ್ನ ವಜಾಗೊಳಿಸಿ ಅಂತ ಕೇಳ್ಕೊಂಡಿರ್ತಾರೆ. ಅರ್ಜಿಯನ್ನ ವಿಚಾರಣೆ ನಡೆಸಿದ ವಿಚಾರಣಾ ನ್ಯಾಯಾಲಯ ಸೇಲ್ ಡೀಡ್ ಅನ್ನ ಪರಿಶೀಲಿಸಿ ಪ್ರಸ್ತುತ ದಾವೆ 13 ವರ್ಷಗಳ ವಿಳಂಬದ ನಂತರ ಸಲ್ಲಿಸಲಾಗಿದೆ ಎಂಬುದು ಸ್ಪಷ್ಟವಾಗಿದೆ. ಕಮಲ್ ಗುಪ್ತಾ ವರ್ಸಸ್ ಉಮಾ ಗುಪ್ತಾ ಪ್ರಕರಣದಲ್ಲಿ 16 ವರ್ಷಗಳ ವಿಳಂಬದ ನಂತರ ದಾವೆ ಸಲ್ಲಿಸಿರ್ತಾರೆ. ಕಾಲಮಿತಿ ಸಹ ಅನ್ವಯಿಸುತ್ತೆ. ಆ ತೀರ್ಪಿನ ಆಧಾರದ ಮೇಲೆ ಪ್ರತಿವಾದಿಗಳು ಸಲ್ಲಿಸಿರುವಂತಹ ಆರ್ಡರ್ 7 ರೂಲ್ 11ರ ಅರ್ಜಿಯನ್ನ ಅನುಮತಿಸಿ 13 ವರ್ಷಗಳ ವಿಳಂಬದ ನಂತರ ದಾವೆ ಹೂಡಿರುವುದರಿಂದ ಲಿಮಿಟೇಷನ್ ಆಕ್ಟ್ ಪ್ರಕಾರ 3 ವರ್ಷಗಳು ಕಳೆದು ಹೋಗಿರುವುದರಿಂದ ದಾವೆಯನ್ನ ವಜಾಗೊಳಿಸಲಾಗಿದೆ ಅಂತ 26/4/2018ಕ್ಕೆ ಆದೇಶವನ್ನ ನೀಡುತ್ತೆ. ಈ ವಿಚಾರಣಾ ನ್ಯಾಯಾಲಯದ ಆದೇಶವನ್ನ ಪ್ರಶ್ನಿಸಿ ವಾದಿಗಳು ಮೊದಲನೇ ಮೇಲ್ಮನವಿಯನ್ನ ಸಲ್ಲಿಸ್ತಾರೆ. 2004ರಲ್ಲಿ ಆದ ಸೇಲ್ ಡೀಡ್ ಮೋಸದಿಂದ ವಂಚನೆಯಿಂದ ಆಗಿದೆ. ಡಾಕ್ಯುಮೆಂಟ್ಸ್ ನಲ್ಲಿ ಇರುವಂತಹ ಸಹಿ, ಹೆಬ್ಬೆರಳಿನ ಗುರುತು ಮತ್ತು ಫೋಟೋ ನಮ್ಮದಲ್ಲ, ಅದನ್ನ ಫೋರ್ಜರಿ ಮಾಡಲಾಗಿದೆ. ನೋಂದಣಿ ಸಮಯದಲ್ಲಿ ನಾವು ಸ್ಥಳದಲ್ಲಿ ಇರಲಿಲ್ಲ. 2017ರಲ್ಲಿ ಜಿಲ್ಲಾಧಿಕಾರಿಯವರಿಂದ ಬಂದ ನೋಟಿಸ್ ಪಡೆದಾಗ ಸೇಲ್ ಡೀಡ್ ಆಗಿರುವುದು ನಮ್ಮ ಗಮನಕ್ಕೆ ಬಂದಿದೆ ಎಂದು ಮೊದಲನೇ ಮೇಲ್ಮನವಿಯಲ್ಲಿ ಕಾಣಿಸಿರ್ತಾರೆ.
ಅರ್ಜಿಯನ್ನ ವಿಚಾರಣೆ ನಡೆಸಿದ ಮೊದಲ ಮೇಲ್ಮನವಿ ನ್ಯಾಯಾಲಯ 2004ಕ್ಕೆ ಸೇಲ್ ಡೀಡ್ ಆಗಿದ್ರೂ ಕೂಡ 2017ಕ್ಕೆ ಡಿಸಿಯಿಂದ ಬಂದ ನೋಟಿಸ್ ತಲುಪಿದ ದಿನದಂದು ಮೇಲ್ಮನವಿದಾರರಿಗೆ ತಿಳಿದಿದೆ. ಡಾಕ್ಯುಮೆಂಟ್ಸ್ನಲ್ಲಿ ಇರುವಂತಹ ಸಹಿ, ಹೆಬ್ಬೆರಳಿನ ಗುರುತುಗಳು ಫೋರ್ಜರಿ ಆಗಿದೆ. ಖರೀದಿದಾರರು ತಮ್ಮ ಪ್ರಭಾವವನ್ನ ಬಳಸಿಕೊಂಡು ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಫೇಕ್ ಸೇಲ್ ಡೀಡ್ ಅನ್ನ ರಚಿಸಲಾಗಿದೆ. 2004ರಲ್ಲಿ ಸೇಲ್ ಡೀಡ್ ಆಗಿರುವ ಬಗ್ಗೆ ತಿಳಿದಿತ್ತು ಅನ್ನೋದಕ್ಕೆ ಯಾವುದೇ ದಾಖಲೆ ಲಭ್ಯವಿಲ್ಲ. ಎಲ್ಲಾ ಪೇಪರ್ಗಳನ್ನ ಖರೀದಿದಾರರೇ ಪಡೆದುಕೊಂಡಿದ್ದಾರೆ ಹೊರತು ವಾದಿಗಳಲ್ಲ. ಸಿಪಿಸಿಯ ಆರ್ಡರ್ 7 ರೂಲ್ 11ರ ಅಡಿ ಅರ್ಜಿಯನ್ನ ನಿರ್ಧರಿಸುವಾಗ ಪ್ರಮುಖ ಅಂಶಗಳನ್ನ ಟ್ರಯಲ್ ಕೋರ್ಟ್ ಪರಿಗಣಿಸಿಲ್ಲ ಎಂದು ವಿಚಾರಣಾ ನ್ಯಾಯಾಲಯದ ಆದೇಶವನ್ನ ರದ್ದುಗೊಳಿಸಿತು. ವಾದಿಗಳು ಸಲ್ಲಿಸಿರುವಂತಹ ಮೊದಲನೇ ಮೇಲ್ಮನವಿಯನ್ನ ಅನುಮತಿಸಿತು. ನೆಕ್ಸ್ಟ್, ಖರೀದಿದಾರರು ಈ ಮೊದಲನೇ ಮೇಲ್ಮನವಿಯನ್ನ ಪ್ರಶ್ನಿಸಿ ಗುಜರಾತ್ ಹೈಕೋರ್ಟ್ಗೆ ಎರಡನೇ ಮೇಲ್ಮನವಿಯನ್ನ ಸಲ್ಲಿಸಿದ್ರು. ಅಲ್ಲಿ 2004ಕ್ಕೆ ಆಗಿರುವ ಸೇಲ್ ಡೀಡ್ ಬಗ್ಗೆ ತಿಳಿದಿರಲಿಲ್ಲ ಎಂದು ಹೇಳುವುದನ್ನ ಪರಿಗಣಿಸಲು ಸಾಧ್ಯವಿಲ್ಲ. ಯಾವುದೇ ವ್ಯಕ್ತಿ ಸೇಲ್ ಡೀಡ್ ಕ್ಯಾನ್ಸಲೇಷನ್ಗೆ ದಾವೆಯನ್ನ ಹೂಡುವಾಗ 13 ವರ್ಷಗಳ ಕಾಲ ಕಾಯುವುದಿಲ್ಲ. ಮೊದಲ ಮೇಲ್ಮನವಿ ನ್ಯಾಯಾಲಯ ತಪ್ಪಾಗಿ ಪ್ರತಿವಾದಿಯರ ಮೇಲೆ ಆರೋಪಿಸಿದೆ. ವಂಚನೆಯಿಂದ ಕ್ರಯಪತ್ರ ಆಗಿದೆ ಅನ್ನೋ ಬಳಕೆ ಸಾಕಾಗುವುದಿಲ್ಲ. ವಂಚನೆ ವಿವರ ಸರಿಯಾಗಿಲ್ಲ. ಲಿಮಿಟೇಷನ್ ಆಕ್ಟ್ ಆರ್ಟಿಕಲ್ 59ನ ಅಡಿ 3 ವರ್ಷದ ಒಳಗೆ ದಾವೆಯನ್ನ ಕೂಡ ದಾಖಲಿಸಿಲ್ಲ ಎನ್ನುವಂತಹ ಕಾರಣಗಳನ್ನ ನೀಡಿ ಮೇಲ್ಮನವಿಯನ್ನ ಅನುಮತಿಸಿ ಮೊದಲ ಮೇಲ್ಮನವಿಯನ್ನ ರದ್ದುಗೊಳಿಸಿತು. ಸೊ ಇದರಲ್ಲಿ ಕೆಳಗಿನ ಕೋರ್ಟ್ನಲ್ಲಿ ದಾವೆ ವಜಾ ಆಗುತ್ತೆ. ದಾವೆ ವಜಾ ಆದ ತಕ್ಷಣ ವಾದಿಯರು ಫಸ್ಟ್ ಅಪೀಲ್ ಹೋಗ್ತಾರೆ, ಅಲ್ಲಿ ಗೆಲ್ತಾರೆ. ನೆಕ್ಸ್ಟು ಆ ಪ್ರತಿವಾದಿಗಳೇನಿರ್ತಾರಲ್ಲ ಅವರು ವಾದಿಗಳ ವಿರುದ್ಧ ಸೆಕೆಂಡ್ ಅಪೀಲ್ ಹೋಗ್ತಾರೆ, ಅಲ್ಲಿ ವಾದಿಯರ ವಿರುದ್ಧ ಆಗುತ್ತೆ, ಅಂದರೆ ಮಾರಾಟಗಾರರ ಪರವಾಗಿ ಆಗುತ್ತೆ. ಸೊ ಲಾಸ್ಟು ವಾದಿಯರು ಎರಡನೇ ಮೇಲ್ಮನವಿ ತೀರ್ಪಿನ ವಿರುದ್ಧ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರ್ತಾರೆ. ಅಲ್ಲಿ ಕಾಲಮಿತಿ ನಿರ್ಧಾರದ ಕುರಿತು ಯಾವುದೇ ಪತ್ರವನ್ನ ಪರಿಗಣಿಸುವಾಗ ಪತ್ರದ ಬಗ್ಗೆ ತಿಳಿದ ದಿನದಿಂದ ಪರಿಗಣಿಸಬೇಕೇ ಹೊರತು ನೋಂದಣಿ ದಿನಾಂಕದಿಂದ ಅಲ್ಲ ಎಂದು ಸ್ಪಷ್ಟವಾಗಿ ತಿಳಿಸುತ್ತೆ. ಸಿಪಿಸಿಯ ಆದೇಶ 7 ನಿಯಮ 11ರ ಅಡಿ ಅರ್ಜಿಯನ್ನ ಅನುಮತಿಸುವಲ್ಲಿ ಹೈಕೋರ್ಟ್ಗೆ ಯಾವುದೇ ಸಮರ್ಥನೆ ಇಲ್ಲ. ನೋಂದಣಿ ದಿನಾಂಕದಿಂದಲೇ ಕಾಲಮಿತಿಯ ಅವಧಿ ಪ್ರಾರಂಭವಾಗಿದೆ ಎಂದು ಸಮರ್ಥಿಸಿಲ್ಲ. ಅದಕ್ಕಾಗಿ ಮೊದಲ ಮೇಲ್ಮನವಿಯ ನ್ಯಾಯಾಲಯದ ಅಂದರೆ 17/10/2023ರ ತೀರ್ಪನ್ನ ಅನುಮತಿಸಲಾಗಿದೆ. ಅಂದರೆ ಮೊದಲನೇ ಮೇಲ್ಮನವಿ ಏನಿತ್ತಲ್ಲ ಅದನ್ನ ಅನುಮತಿಸಲಾಗಿದೆ. 2024ರ ಎರಡನೇ ಮೇಲ್ಮನವಿಯನ್ನ ರದ್ದುಗೊಳಿಸುತ್ತೇವೆ. ಮುಂದುವರೆದು ಮೂಲ ದಾವೆ 2017ರ ವರ್ಷವಾಗಿರೋದ್ರಿಂದ ವಿಚಾರಣಾ ನ್ಯಾಯಾಲಯ ದಾವೆಯನ್ನ ಕೈಗೆತ್ತಿಕೊಂಡು ಸಾಧ್ಯವಾದಷ್ಟು ತ್ವರಿತವಾಗಿ ಅಂದರೆ ಬೇಗನೆ ವಿಲೇವಾರಿ ಮಾಡಬೇಕು. ವಿಷಯದ ಅರ್ಹತೆಯ ಬಗ್ಗೆ ಯಾವುದೇ ಅಭಿಪ್ರಾಯವನ್ನ ವ್ಯಕ್ತಪಡಿಸಿಲ್ಲ. ಆದರೆ ಆರ್ಡರ್ 7 ರೂಲ್ 11 ಸಿಪಿಸಿಯ ಅಡಿ ಅರ್ಜಿಯನ್ನ ತಿರಸ್ಕರಿಸಬೇಕಾ ಎಂಬುದನ್ನು ನಿರ್ಧರಿಸಿ ಎಂದು ಸುಪ್ರೀಂ ಕೋರ್ಟ್ ತಿಳಿಸಿದೆ. ಸೊ ನೋಡಿದ್ರಲ್ಲ, ಈ ತೀರ್ಪಿನಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ್ದು ಅಂದರೆ ಲಿಮಿಟೇಷನ್ ಅನ್ನ ಪರಿಗಣಿಸುವಾಗ ವಂಚನೆ ಗಮನಕ್ಕೆ ಬಂದ ದಿನದಿಂದ ಪ್ರಾರಂಭವಾಗುತ್ತೆ ಹೊರತು ನೋಂದಣಿ ದಿನಾಂಕದಿಂದ ಅಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ. ಅದಕ್ಕಾಗಿ ದಾವೆಯನ್ನ ಹೂಡುವಾಗ ವಂಚನೆ ಗಮನಕ್ಕೆ ಬಂದಿರೋದನ್ನ ಪ್ರೂವ್ ಮಾಡೋದು ವಾದಿ ಕರ್ತವ್ಯ ಆಗುತ್ತೆ. ಆಗ ಲಿಮಿಟೇಷನ್ ಅಡ್ಡಿ ಬರಲ್ಲ ಅಂತ ಹೇಳ್ತಾ ವಿಷಯನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಡಿಸೆಂಬರ್ 11, 2024ರ ಈ ಸುಪ್ರೀಂ ಕೋರ್ಟ್ನ ತೀರ್ಪು ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.